ಅಧಿವೇಶನದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ಮತ್ತಷ್ಟು ಜೋರಾಗಿ ಯಾವ ರೀತಿಯ ಒತ್ಕೊಂಡು ಉರಿತಾ ಇದೆ ನಿಮ್ಗೆ ಗೊತ್ತಿದೆ. ನಾಯಕತ್ವ ಬಿಕ್ಕಟ್ಟಿನಿಂದ ಬಣ ರಾಜಕೀಯ ಕೂಡ ಬಿರುಸುಗೊಂಡಿರುವಂತದ್ದು. ಕುರ್ಚಿ ಕದನದ ಮಧ್ಯೆ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ. ಕುರ್ಚಿ ಫೈಟ್ ನಡೀತಾ ಇರುವಂತ ಸಂದರ್ಭದಲ್ಲೇ ದೆಹಲಿಗೆ ಸಿಎಂ ಮತ್ತು ಡಿಸಿಎಂ ಹೋಗ್ತಾ ಇರುವಂತದ್ದು. ಇವತ್ತು ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ರೆ ನಾಳೆ ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾಳೆ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ದೊಡ್ಡ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ಇದು ಸಂಜೆ 4:30ಕ್ಕೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10ಕ್ಕೆ ದಿಲ್ಲಿಗೆ ತೆರಳಲಿದ್ದಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಕೆಲ ಸಚಿವರು ಶಾಸಕರು ದೆಹಲಿಯಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಡಿಕೆಶಿ ಜೊತೆಗೆ ಕೆಲ ಶಾಸಕರು ಸಚಿವರು ಕೂಡ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ. ಇವತ್ತು ಸಂಜೆ ವೋಟ್ ಚೋರಿ ರ್ಯಾಲಿ ಬಳಿಕ ಹೈಕಮಾಂಡ್ ಭೇಟಿಯಾಗಿ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟತೆಗೆ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಯಾಕೆಂದ್ರೆ ಓಕೆ ಈಗ ಕೊಡ್ತಾ ಇಲ್ಲ, ನವೆಂಬರ್ ಅಲ್ಲಿ ಆಗ್ಬೇಕಾಗಿದ್ದಂಥದ್ದು ಕೊಡ್ಲಿಲ್ಲ, ಹಾಗಾದ್ರೆ ಮುಂದೆ ಯಾವಾಗ, ಅದಕ್ಕೊಂದು ಕ್ಲಾರಿಟಿ ಕೊಡ್ಬೇಕಲ್ವಾ ಅನ್ನುವಂಥದ್ದೇ ಡಿಕೆ ಶಿವಕುಮಾರ್ ಅವರ ಪಟ್ಟು. ಸಾಕಷ್ಟು ಕುತೂಹಲ ಕೆಣ ಮಾಡಿಕೊಟ್ಟಿದೆ. ಸಿಎಂ ಡಿಸಿಎಂ ದೆಹಲಿಯ ಭೇಟಿ ಈ ಸಂದರ್ಭದಲ್ಲಿ ಸಿಎಂ ಜೊತೆಗೆ ದಿಲ್ಲಿಗೆ ತೆರಳಲಿರುವಂಥದ್ದು ಆಪ್ತ ಸಚಿವರುಗಳು, ಶಾಸಕರುಗಳು ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಕುತೂಹಲ. ಕಳೆದ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಸಾಧ್ಯವಾಗಿರಲಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಆದರೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಭೇಟಿಯಾಗಿ ಬಂದ ಬಳಿಕ ನಾನೇ 5 ವರ್ಷ ಸಿಎಂ ಆಗಿರ್ತೀನಿ, ನಾನೇ ನೆಕ್ಸ್ಟ್ ಬಜೆಟ್ ಅನ್ನ ಮಂಡಿಸ್ತೀನಿ ಅಂತೆಲ್ಲ ಘಂಟಾಘೋಷವಾಗಿ ಹೇಳಿದ್ರು. ಅದಾದ್ಮೇಲೆ ಬಣ ರಾಜಕೀಯ ತುಂಬಾ ಜೋರಾಗಿತ್ತು. ನವೆಂಬರ್ 20ನೇ ತಾರೀಕು ಕರೆಕ್ಟ್ ಆಗಿ 2.5 ವರ್ಷ ತುಂಬಿದಂತ ಸಂದರ್ಭದಲ್ಲೇ ಬಣ ರಾಜಕೀಯ ಯಾವ ರೀತಿಯ ತಾರಕಕ್ಕೇರಿತ್ತು ನಿಮ್ಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಯಲ್ಲಿ ಹೋಗಿ ಕೂತ್ಕೊಂಡಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಹೋಗಿ ಭೇಟಿಯಾಗಿದ್ರು. ಸೊ ಈಗ ದೆಹಲಿಲಿ ವೋಟ್ ಚೋರಿ ರ್ಯಾಲಿ ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾ ಇದ್ದಾರೆ. ಸಿಎಂಗಿನ್ನ ಮುಂಚೆ ಹೋಗ್ತಾ ಇರುವಂತ ಡಿಸಿಎಂ ಅಲ್ಲಿರುವಂತ ನಾಯಕರ ಜೊತೆ ನಾಯಕತ್ವದ ಬಗ್ಗೆ ಚರ್ಚೆಯನ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಕರ್ನಾಟಕ ಅನ್ನುವಂಥದ್ದು ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಇಂಪಾರ್ಟೆಂಟ್. ಗೆಲ್ಲುವಂತ ಸಾಧ್ಯತೆ, ಗೆದ್ದಿರುವಂಥದ್ದು, ಹಾಗೆ ಗಟ್ಟಿ ನಾಯಕತ್ವ, ಗಟ್ಟಿ ಕಾರ್ಯಕರ್ತರ ಪಡೆ, ಕಾಂಗ್ರೆಸ್ ಪಕ್ಷಕ್ಕೆ ಆಕ್ಸಿಜನ್ ಅನ್ನುವಂಥದ್ದು ಎಲ್ಲವೂ ಕೂಡ ಕರ್ನಾಟಕನೇ. ಇನ್ಯಾವ ರಾಜ್ಯದಲ್ಲೂ ಕೂಡ ಇಷ್ಟೊಂದು ಬಲಿಷ್ಠವಾಗಿಲ್ಲ ಕಾಂಗ್ರೆಸ್ ಪಕ್ಷ. ಹೈಕಮಾಂಡ್ ಮೀರಿ ತಮ್ಮ ನಾಯಕತ್ವವನ್ನು ಪ್ರೂವ್ ಮಾಡಿದಂಥ ನಾಯಕರುಗಳಿದ್ದಾರೆ ಇಲ್ಲಿ. ಹೈಕಮಾಂಡ್ ಅನ್ನುವಂಥ ಲೆಕ್ಕಕ್ಕೆ ಇಲ್ಲ. ಆದರೆ ಈಗ ಕುರ್ಚಿ ಕಿತ್ತಾಟ ನಡೀತಾ ಇರುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ರಾಹುಲ್ ಗಾಂಧಿ ಅವರ ಮೇಲೆ ನಿಂತಿದೆ ಎಲ್ಲವೂ ಕೂಡ. ಸಿದ್ದರಾಮಯ್ಯ ಅವರ ಭವಿಷ್ಯ ಆಗಿರ್ಬೋದು, ಡಿಕೆ ಶಿವಕುಮಾರ್ ಅವರ ಕನಸಾಗಿರ್ಬೋದು. ಜನವರಿಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಗುತ್ತಾ? ಇದೆಲ್ಲ ಪ್ರಶ್ನೆಗಳಿದಾವೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬೆಳಗಾವಿಯಿಂದ. ಕಾರ್ತಿಕ್, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ದೆಹಲಿಯ ಭೇಟಿ ಸಿಎಂ ಮತ್ತು ಡಿಸಿಎಂದು. ಸಿಎಂಗಿನ ಮುಂಚೆನೆ ಡಿಸಿಎಂ ಹೋಗ್ತಾ ಇದ್ದಾರೆ. ಇವತ್ತೇ ಏನಾದರೂ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆಯಾ, ಅಥವಾ ವೋಟ್ ಚೋರಿ ಎಲ್ಲ ಏನು ಈ ಒಂದು ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ, ಅದೆಲ್ಲವೂ ಕೂಡ ಆದ ಬಳಿಕ ಏನಾದರೂ ಸಮಯಾವಕಾಶ ಕೇಳಿದ್ದಾರೆ? ಯಾರೆಲ್ಲ ಹೋಗ್ತಾ ಇದ್ದಾರೆ ಡಿಕೆಶಿ ಜೊತೆ, ಏನು ಅಪ್ಡೇಟ್ಸ್ ಇದೆ? ಪೃಥ್ವಿರಾಜ್, ಪ್ರಮುಖವಾಗಿ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ನಾಳೆ ದೆಹಲಿಯಲ್ಲಿ ಬೃಹತ್ ಪ್ರತಿಭಟನೆ ಇರುವಂತಹ ಕಾರಣಕ್ಕಾಗಿ ಸಿಎಂ ಮತ್ತು ಡಿಸಿಎಂ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿರುವಂತದ್ದು. ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು 4:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾರೆ. ಹಾಗೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು, ನಾಯಕತ್ವ ಬದಲಾವಣೆ ವಿಚಾರ ಯಾವಾಗ ಚರ್ಚೆ ಆಯಿತು ಆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವಿನ ಬಣದ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಇದಾವೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿಯೂ ಕೂಡ ಈ ವಿಚಾರಗಳು ಸಂಬಂಧಪಟ್ಟಂತೆ ಸಾಕಷ್ಟು ವಾಕ್ಸಮರಗಳು ಕೂಡ ನಡೆದಿತ್ತು ಎರಡು ಬಣಗಳ ನಡುವೆ. ಈ ಎಲ್ಲಾ ಕಾರಣಗಳನ್ನ ಇಟ್ಟುಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಾದರೂ ಇವತ್ತು ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ವೋಟ್ ಚೋರಿ ಕಾರ್ಯಕ್ರಮಕ್ಕಾಗಿ ಅವರು ತೆರಳುತ್ತಾ ಇದ್ರು. ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಮಾತುಕತೆಗಳನ್ನು ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು
ಶಾಸಕರು ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿರುವಂತಹ ಕಾರಣಕ್ಕಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಸಿಟ್ಟಾಗಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಹೈಕಮಾಂಡ್ ನಾಯಕರಿಗೆ ಇವತ್ತು ಅಲ್ಲಿ ತಿಳಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. 4:30ಕ್ಕೆ ಬೆಂಗಳೂರಿಂದ ತೆರಳ್ತಾ ಇರುವಂತಹ ಕಾರಣಕ್ಕಾಗಿ ಅವರು ದೆಹಲಿಯಲ್ಲಿ ಇವತ್ತು ರಾತ್ರಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಉಳಿದುಕೊಂಡಿದೆ. ವೋಟ್ ಚೋರಿ ಕಾರ್ಯಕ್ರಮ ನಾಳೆ ಇರುವಂತಹ ಕಾರಣಕ್ಕಾಗಿ ಅವರು ಒಂದು ದಿನ ಮುಂಚಿತವಾಗಿ ತೆರಳ್ತಾ ಇದ್ದಾರೆ. ಮುಂಚಿತವಾಗಿ ಅವರು ತೆರಳ್ತಾ ಇರುವಂತದನ್ನ ನೋಡ್ತಾ ಹೋದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಅಥವಾ ಸೋನಿಯಾ ಗಾಂಧಿ ಅವರನ್ನ ಅಥವಾ ವೇಣುಗೋಪಾಲ್ ಸೇರಿದಂತೆ ಇನ್ನಿತರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ರಾಜ್ಯದ ರಾಜಕೀಯ ವಿದ್ಯಮಾನಗಳನ್ನ ತಿಳಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನವರಿಯ ವೇಳೆಗೆ ಅಧಿಕಾರ ಹಸ್ತಾಂತರ ಆಗತ್ತೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಜನವರಿಯ ವೇಳೆಗೆ ಏನು ಅಧಿಕಾರ ಹಸ್ತಾಂತರ ಆಗಬೇಕಲ್ಲ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂದ್ರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡುವಂತ ಸಾಧ್ಯತೆಯೂ ಕೂಡ ಇರುವಂತದ್ದು. ಈಗಾಗಲೇ ಡಿಸೆಂಬರ್ 19ಕ್ಕೆ ದೆಹಲಿಯ ನಾಯಕರು ಸಿಎಂ ಮತ್ತು ಡಿಸಿಎಂ ಅವರನ್ನ ಇಬ್ಬರನ್ನು ಕರೆಸಿಕೊಂಡು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿರುವಂತಹ ಸಂದರ್ಭದಲ್ಲಿಯೇ ಅದಕ್ಕೂ ಮುಂಚಿತವಾಗಿ ವೋಟ್ ಚೋರಿಯ ಕಾರ್ಯಕ್ರಮಕ್ಕಾಗಿ ದೆಹಲಿಗೆ ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸದ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ತೆರಳದೆ ಒಂದು ದಿನ ಮುಂಚಿತವಾಗಿ ಅವರು ತೆರಳ್ತಾ ಇರುವಂತದ್ದು. ಬಹುಶಃ ಇವತ್ತು ರಾತ್ರಿ ಏನಾದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜಕೀಯದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳು, ಅಧಿವೇಶನದ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿರತಕ್ಕಂಥ ಹೇಳಿಕೆಯಿಂದಾದಂತಹ ಡ್ಯಾಮೇಜ್ಗಳು, ವಿಪಕ್ಷಗಳು ಸದನದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ತಿವಿಯುವಂತಹ ಕೆಲಸವನ್ನು ಮಾಡಿರುವಂತಹ ಸಂದರ್ಭಗಳೆಲ್ಲವನ್ನೂ ಕೂಡ ಅಲ್ಲಿ ವಿವರಿಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಾಳೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ದೆಹಲಿಯ ವೋಟ್ ಚೋರಿ ಕಾರ್ಯಕ್ರಮಕ್ಕಾಗಿ ಅವರು ತೆರಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಚಿವರನ್ನ ಒಳಗೊಂಡಂತೆ ಅವರು ಪ್ರಯಾಣವನ್ನು ಕೂಡ ಬೆಳೆಸ್ತಾ ಪ್ರಮುಖವಾಗಿ ಆಲ್ಮೋಸ್ಟ್ ಎಲ್ಲಾ ಶಾಸಕರಿಗೂ ಒಂದೊಂದು ಜವಾಬ್ದಾರಿಯನ್ನ ಕೊಡಲಾಗಿದೆ. ಉಸ್ತುವಾರಿ ಸಚಿವರಿಗೂ ಜವಾಬ್ದಾರಿಯನ್ನ ಕೊಡಲಾಗಿದೆ. ಒಂದೊಂದು ವಿಧಾನಸಭಾ ಕ್ಷೇತ್ರದಿಂದ 300 ಜನ ಅನ್ನುವ ರೀತಿಯಲ್ಲಿ ಕರ್ಕೊಂಡು ಹೋಗುವಂತದ್ರ ಬಗ್ಗೆ ಈಗ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಹೇಳಿದ್ದನ್ನ ನೋಡ್ತಾ ಇದ್ವಿ. ಈಗ ಎಲ್ಲಾ ಶಾಸಕರು ಅಂದ್ರೆ ಕಾಂಗ್ರೆಸ್ನ ಶಾಸಕರು ಹೋಗುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಮತ್ತಷ್ಟು ಬಣ ರಾಜಕೀಯ ತಾರಕಕ್ಕೆ ಇರುತ್ತಾ? ಇವರ ಶಾಸಕರ ಪರೇಡ್ ಏನಾದರೂ ಆಗುವಂತ ಸಾಧ್ಯತೆ ಇದೆಯಾ ಅಲ್ಲಿ? ಪೃಥ್ವಿ, ನಿಶ್ಚಿತವಾಗಿ ಈ ರೀತಿಯ ಸಂದರ್ಭ ಎದುರಾದಂತಹ ಸಂದರ್ಭದ ಕಾರಣಕ್ಕಾಗಿ ಅಲ್ಲಿ ಬಹುತೇಕವಾಗಿ ಶಕ್ತಿ ಪ್ರದರ್ಶನವನ್ನ ಇಬ್ಬರು ನಾಯಕರು ಮಾಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಅದೇ ಒಂದು ಕಾರಣಕ್ಕಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ದಿನ ಮುಂಚಿತವಾಗಿ ತೆರಳುತ್ತಾ ಇದ್ದಾರೆ. ಅವ್ರ ಜೊತೆ ಯಾವ್ಯಾವ ಶಾಸಕರು ಪ್ರಯಾಣ ಬೆಳೆಸ್ತಾರೆ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಅವರು ಹೋಗುವಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ ಹೋಗ್ತಾರೆ ಅಥವಾ ನಂತರದಲ್ಲಿ ಅಲ್ಲಿ ಹೋಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಒಳಗೊಂಡು ಅಲ್ಲಿ ಸೇರ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಒಟ್ಟಾರೆಯಾಗಿ ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇಲ್ಲ. ಬದಲಾಗಿ ಅಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತದ್ದು ಅಥವಾ ತಮ್ಮೊಂದಿಗಿರುವಂತಹ ಶಾಸಕರ ಅಭಿಪ್ರಾಯವನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತಹ ನಿಟ್ಟಿನಲ್ಲಿಯೂ ಕೂಡ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದೇ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಇದೇ ರೀತಿಯ ಒಂದು ಚಟುವಟಿಕೆಗಳನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಅವರು ನಾಳೆ ಏನು ತೆರಳುತ್ತಾರೆ, ನಾಳೆ ತೆರಳುವಂತಹ ಸಂದರ್ಭದಲ್ಲಿ ಕೆಲ ಸಚಿವರ ಒಳಗೊಂಡೇ ಅವರು ಪ್ರಯಾಣವನ್ನು ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಿಎಂ ಆಪ್ತ ಬಣದ ಶಾಸಕರು ಕೂಡ ಅಲ್ಲಿ ಒಗ್ಗಟ್ಟಾಗಿ ಅಲ್ಲಿ ಅವರ ಒಂದು ಅಭಿಪ್ರಾಯವನ್ನು ಕೂಡ ಮಂಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಕೊಟ್ಟ ನಂತರದಲ್ಲಿ ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಇರಬಹುದು, ಸಚಿವರು ಇರಬಹುದು, ಅವರೆಲ್ಲರೂ ಕೂಡ ಆ ಒಂದು ಯತೀಂದ್ರ ಸಿದ್ದರಾಮಯ್ಯನವರ ಅಭಿಪ್ರಾಯವನ್ನ ಸಮರ್ಥನೆಯನ್ನ ಮಾಡಿಕೊಂಡ್ರು. ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಅನ್ನುವಂಥದ್ದಲ್ಲ, MLC ಇದ್ದಾರೆ. ಹಾಗಾಗಿ ಅವರ ಅಭಿಪ್ರಾಯವನ್ನು ಹೇಳೋದಕ್ಕೆ ಅವರು ಸರ್ವ ಸ್ವತಂತ್ರ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಟುಕೊಂಡು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಣ ಏನಾದರೂ ಅಲ್ಲಿ ಆರೋಪಗಳನ್ನು ಮಾಡಿದ್ರೆ ಅದಕ್ಕೆ ಪ್ರತ್ಯಾರೋಪ ಮಾಡುವಂಥದ್ದು ಅಥವಾ ಸಿಎಂ ಸಿದ್ದರಾಮಯ್ಯನವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವಾಗಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಅಲ್ಲಿ ಸರ್ವಸನ್ನದ್ಧರಾಗಿ ತೆರಳುತ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಲಬುರಗಿ ಆಳಂದದಲ್ಲಿ ಮತಗಳು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆಯಂತೆ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂತದ್ದು SIT. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಮಹದೇವಪುರ ಕ್ಷೇತ್ರ ಮತ್ತು ಆಳಂದ ಕ್ಷೇತ್ರದಲ್ಲಿ ಮತಗಳು ಆಗಿದೆ ಅನ್ನುವಂತ ಬಹುದೊಡ್ಡ ಆರೋಪವನ್ನ ರಾಹುಲ್ ಗಾಂಧಿ ಅವರೇ ಮಾಡಿದರು. ಅದಾದ ನಂತರ ಆಳಂದ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಚುರುಕಾಗಿತ್ತು. ಈ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅವರದ್ದೇ ಸರ್ಕಾರ ಬೇರೆ ಇದೆ, ಕಾಂಗ್ರೆಸ್ನ ಸರ್ಕಾರ. ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಗುತ್ತೇದಾರ್ ಪುತ್ರ ಹರ್ಷಾನಂದ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿದ್ದಂಥ ಪ್ರಕರಣ ಅಂತ. ಪ್ರಕರಣದ ತನಿಖೆಗೆ CID SIT ರಚನೆ ಮಾಡಿತ್ತು ಸರ್ಕಾರ. 22,000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ SIT ಇಂದ. 22,000 ಪುಟಗಳ ಚಾರ್ಜ್ ಶೀಟ್ ಇದೆ. ದೊಡ್ಡ ತನಿಖೆ ಅಂತ ಕಾಣಿಸುತ್ತೆ. ಆಳಂದ ಕ್ಷೇತ್ರದ ಮತಚೋರಿ ಬಗ್ಗೆ ಆರೋಪವನ್ನ ಮಾಡಿದ್ರು ರಾಹುಲ್ ಗಾಂಧಿ. ಪ್ರಕರಣದ ತನಿಖೆಗೆ
SITಯನ್ನ ರಚನೆ ಮಾಡಿತ್ತು ಸರ್ಕಾರ. ಗುತ್ತೇದಾರ್ ಪುತ್ರ ಸೇರಿದಂತೆ 7 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ. ಆಳಂದದಲ್ಲಿ 5,994 ಮತದಾರರ ಹೆಸರನ್ನ ಅಳಿಸಿದ್ದಂತಹ ಆರೋಪ ಇದು. ಹತ್ತತ್ರ 6,000 ಮತದಾರರ ಹೆಸರನ್ನ ಅಳಿಸಿದ್ದಂತಹ ಆರೋಪ. ಇದಕ್ಕೆ ಗುತ್ತೇದಾರ್ ಹಣ ಪಾವತಿ ಮಾಡಿರುವಂತದ್ರ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಸದ್ಯ ಪ್ರಕರಣದ ಸಂಬಂಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು ತನಿಖಾ ತಂಡ. ಅದರಲ್ಲಿ ಏನೇನೆಲ್ಲ ಸುಭಾಷ್ ಗುತ್ತೇದಾರ್ ಪಾತ್ರ ಇದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದೇ ಇರುವಂತ ಕುತೂಹಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಬಹುದೊಡ್ಡ ತನಿಖೆ ಅಂತ ಕಾಣಿಸುತ್ತೆ. 22,000 ಪುಟಗಳ ಚಾರ್ಜ್ ಶೀಟ್ ಅಂದ್ರೆ ಅದರಲ್ಲಿ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಕೂಡ ದೃಢ ಅಂತ ಹೇಳಲಾಗ್ತಾ ಇದೆಯಲ್ಲ, ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಅದರ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಅವ್ರ ಪಾತ್ರ ಹೇಗೆ ದೃಢ ಆಗಿದೆ? ಪೃಥ್ವಿರಾಜ್, ಪ್ರಮುಖವಾಗಿ ಕಲಬುರಗಿಯ ಆಳಂದ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಏನು ಮತಗಳ ಆರೋಪ ಒಂದು ಏನು ಕೇಳಿ ಬಂದಿತ್ತು, ಆ ನಿಟ್ಟಿನಲ್ಲಿ ಇವಾಗ SIT ಅಧಿಕಾರಿಗಳು ಕೂಡ ಸುದೀರ್ಘವಾದಂತಹ ಒಂದು ತನಿಖೆಯನ್ನು ಮಾಡಿ 22,000 ಒಂದು ಪುಟಗಳ ಒಂದು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು, ಅದರಲ್ಲಿ ಸುಭಾಷ್ ಗುತ್ತಿಗೆದಾರ್ ಮಗ ಹರ್ಷಾನಂದ ಸೇರಿದಂತೆ 7 ಮಂದಿ ವಿರುದ್ಧವಾಗಿ ಏನ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಸುಭಾಷ್ ಗುತ್ತಿಗೆದಾರ್ ಮಾಜಿ ಶಾಸಕ ಕೂಡ ಹೌದು, ಜೊತೆಯಲ್ಲಿ ಈ ಒಂದು ಮತಗಳು ಅಂದ್ರೆ ಏನ್ ಅಲ್ಲಿ ವೋಟರ್ಸ್ ಏನಿದ್ದಾರೆ ವೋಟರ್ಸ್ ಐಡಿಯನ್ನ ಡಿಲೀಟ್ ಮಾಡುವಂತಹ ಪ್ರಕ್ರಿಯೆಗಳೇನೆಲ್ಲ ಮಾಡಿದ್ರು, ಅದರಲ್ಲಿ ತಂದೆ ಮಗನ ಪಾತ್ರ ದೃಢ ಆಗಿದೆ. ಆ ನಿಟ್ಟಿನಲ್ಲಿ ಉಲ್ಲೇಖ ಆಗಿರುವಂತದ್ದು. ಯಾಕಂದ್ರೆ ಇವರೇ ಒಂದು ಹಣ ಪಾವತಿ ಮಾಡಿರುವಂತದ್ದು, ಜೊತೆಯಲ್ಲಿ ಒಂದು ವೋಟರ್ ಐಡಿ ಲಿಸ್ಟ್ ಗಳನ್ನ ಕೊಡುವಂತದ್ದು, ಅದನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆಗಳಿಗೆ ಇವರು ಯಾರ್ಯಾರನ್ನ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವರು ಒಂದು ಸೈಬರ್ ಸೆಂಟರ್ ಅನ್ನ ಕಲಬುರಗಿಯಲ್ಲಿ ಇಟ್ಕೊಂಡು ಅಲ್ಲಿ ಆಪರೇಟ್ ಮಾಡಿರುವಂತದ್ದು ಇವರು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಮತ್ತೆ ಕೆಲ ದಾಖಲೆಗಳನ್ನ, ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನಾಗಿರ್ಬೋದು, ಮತ್ತೆ ಕೆಲ ಡಾಕ್ಯುಮೆಂಟ್ಸ್ ಅನ್ನ ಹರ್ಷಾನಂದ ಸುಟ್ಟು ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಸುಭಾಷ್ ಗುತ್ತಿಗೆದಾರ್ ಹಿಂದೆ ಅಂದ್ರೆ ಕಳೆದ ಒಂದು ಈ ಒಂದು ಚುನಾವಣೆ ಹಿಂದೆ ಏನು 2023ರ ಹಿಂದಿನ ಒಂದು ಚುನಾವಣೆಯಲ್ಲಿ ಅವರು ಗೆದ್ದಿದ್ರು. ಆದ್ರೆ ಈ ಬಾರಿಯ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ BR ಪಾಟೀಲ್ ಕಾಂಗ್ರೆಸ್ ಶಾಸಕರಾಗಿ ಅಲ್ಲಿ ಗೆದ್ದು ಬಂದಿರುವಂತದ್ದು. ಆದ್ರೆ ಈ ಒಂದು ಸಂದರ್ಭದಲ್ಲೂ ಕೂಡ ನನ್ನನ್ನು ಸೋಲಿಸೋಕೆಲ್ಲ ಪ್ರಯತ್ನವನ್ನ ಮಾಡಿದ್ರು ಅನ್ನೋ ಒಂದು ಆರೋಪ ಏನಿತ್ತು. ಆ ನಿಟ್ಟಿನಲ್ಲಿ SIT BK ಸಿಂಗ್ ಅವರ ನೇತೃತ್ವದಲ್ಲಿ ಅಂದ್ರೆ CID SITಯ ಆ ಒಂದು ಟೀಮ್ ಏನಿತ್ತು, ಅದರಲ್ಲಿ BK ಸಿಂಗ್ ಅವರೇ ಒಂದು ಹೆಡ್ ಆಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿಸಿರುವಂತದ್ದು. ಒಂದು ಟೀಮ್ ಅಲ್ಲಿಗೂ ಕೂಡ ರೇಡ್ ಮಾಡಿದ್ರು. ಸುಭಾಷ್ ಗುತ್ತಿಗೆದಾರ್ ಸಂಬಂಧಪಟ್ಟಂತ ಎಲ್ಲಾ ಒಂದು ಕಡೆ ರೇಡ್ ಮಾಡಿ ಪರಿಶೀಲನೆ ಮಾಡಿ ದಾಖಲೆಗಳನ್ನ ತೆಗೆದುಕೊಂಡಿದ್ರು. ಇದರಲ್ಲಿ ಸುಮಾರು 6,000 ಅಂದ್ರೆ 5,994 ಒಂದು ಮತಗಳು ಮಾಡಿರುವಂತಹ ಒಂದು ಏನಿದೆ, ಒಡ್ರೆ ವೋಟರ್ ಐಡಿ ಡಿಲೀಟ್ ಮಾಡಿರುವಂತದ್ದೇನಿದೆ, ಅವೆಲ್ಲವೂ ಕೂಡ ಸಾಕ್ಷಿಗಳು ಈಗ SIT ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಅದಲ್ಲದೆ ಇವರು ಯಾವ ರೀತಿ ಪ್ರೊಸೀಜರ್ ಗಳನ್ನ ಮಾಡ್ತಾ ಇದ್ರು, ಮತ್ತೆ ಅಲ್ಲಿ ಸೈಬರ್ ಸೆಂಟರ್ ತೆರೆಯಕ್ಕೆ ಹರ್ಷಾನಂದನೇ ತನ್ನ ಅಕೌಂಟ್ ಅನ್ನ ಅಂದ್ರೆ ಆನ್ಲೈನ್ ಮೂಲಕವಾಗಿ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಿರುವಂತದ್ದು. ಆ ಒಂದು ಡಿಲೀಟ್ ಮಾಡೋಕೆ 10 ರೂಪಾಯಿ ರೀತಿಯಲ್ಲಿ, ಮತ್ತೆ ವೋಟರ್ ಐಡಿ ಲಿಸ್ಟ್ ಕೊಡೋದಕ್ಕೆ ಸುಮಾರು ಒಂದು 80 ರೂಪಾಯಿ ರೀತಿಯಲ್ಲಿ ಕೂಡ ಇವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಟೀಮ್ ಆಪರೇಟ್ ಮಾಡಿರುವಂತದ್ದು ಗೊತ್ತಾಗಿದೆ. ಜೊತೆಯಲ್ಲಿ ಇವರು ಬೇರೆ ಬೇರೆ ರಾಜ್ಯಗಳ ಒಂದು ಯುವಕರನ್ನ ಇದರಲ್ಲಿ ಬಳಸ್ಕೊಂಡಿರುವಂತದ್ದು ಕೂಡ ಗೊತ್ತಾಗಿದೆ. ಈ ಮೂಲಕವಾಗಿ ಇವರು ಹರ್ಷಾನಂದ, ಸುಭಾಷ್ ಗುತ್ತಿಗೆದಾರ್ ಸೇರಿದಂತೆ 7 ಮಂದಿ ವಿರುದ್ಧವಾಗಿ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿದ್ದಾರೆ. ಯಾಕಂದ್ರೆ ಈಗಾಗಲೇ ದೇಶಾದ್ಯಂತ ವೋಟ್ ಚೋರಿಯ ಒಂದು ಹೆಸರಲ್ಲಿ ಕಾಂಗ್ರೆಸ್ ನಾಯಕ ಆಗಿರುವಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಆಳಂದದ ವಿಚಾರಕ್ಕೆ ಸಂಬಂಧಪಟ್ಟಂತೆ BR ಪಾಟೀಲ್ ಅವರು ಕೂಡ ದೆಹಲಿಯಲ್ಲಿ ಒಂದು ಅಲ್ಲಿ ಅವರ ಮುಂದೆ ಈ ಒಂದು ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡವಾದಂತಹ ಒಂದು ಸಂಭಾಷಣೆ ಅಂದ್ರೆ ಒಂದು ಚರ್ಚಾ ಕಾರ್ಯಕ್ರಮವನ್ನು ನಡೆಸಿದ್ರು. ಆದ್ರೆ ಮುಂದಿರುವಂತದ್ದು ಕರ್ನಾಟಕದಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ವಲಯದಲ್ಲೂ ಕೂಡ ಆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಒಂದು ವೋಟ್ ಕಳವು ಆಗಿದೆ ಅನ್ನೋದು ಒಂದು ಆರೋಪ. ಮತ್ತೊಂದು ಆಳಂದದಲ್ಲಿ ಆಗಿರುವಂತದ್ದು ಒಂದು ಆರೋಪ ಬಗ್ಗೆ ಮಾಡಿರುವಂತದ್ದು. 6,000 ಮತದಾರರ ಒಂದು ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಡಿಲೀಟ್ ಮಾಡಿದಂತವ್ರನ್ನೆಲ್ಲ ವಿಚಾರಣೆ ಮಾಡಲಾಗಿದೆಯಾ? ಮತ್ತೊಂದ್ ಕಡೆ ಡಿಲೀಟ್ ಆಗಿದ್ದಾರಲ್ಲ ಮತದಾರರು, ಅವರನ್ನು ಕೂಡ ಏನಾದರೂ ವಿಚಾರಣೆ ಮಾಡಲಾಗಿದೆ? ಇಲ್ಲಿ ಚುನಾವಣಾ ಅಧಿಕಾರಿಗಳದ್ದು ಏನಾದರೂ ಪಾತ್ರ ಇದೆಯಾ, ಅಥವಾ ಅವರ ಅಂದ್ರೆ ಕಣ್ತಪ್ಪಿಸಿ ಈ ರೀತಿಯಾಗಿ ಮಾಡಲಾಗಿದೆಯಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಗಂಗಾಧರ್? ಪೃಥ್ವಿರಾಜ್, ಅಂದ್ರೆ ಇಲ್ಲ ಚುನಾವಣಾ ಆಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಂದ್ರೆ BR ಪಾಟೀಲ್ ಅವರು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿ ಅವರು ಕೂಡ ಪರಿಶೀಲನೆ ಮಾಡಿದ್ದಾರೆ. ಆದ್ರೆ ಈ ಒಂದು CID SIT ಅಧಿಕಾರಿಗಳು ಅವರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಚುನಾವಣಾ ಆಯೋಗದ ಹೊರತುಪಡಿಸಿ ಉಳಿದ ಇವರು ಸುಭಾಷ್ ಗುತ್ತಿಗೆದಾರ್ ಅಂಡ್ ಇವರ ಟೀಮ್ ಏನಿದೆ, ಇವರು ಒಂದು ಡಿಲೀಟ್ ಅನ್ನ ಮಾಡಿರೋದು ಅಂದ್ರೆ ಅಲ್ಲಿ ವೋಟರ್ ಐಡಿಗಳನ್ನ ಡಿಲೀಟ್ ಮಾಡೋದು ಗೊತ್ತಾಗಿದೆ. ಯಾರ್ಯಾರು ಡಿಲೀಟ್ ಆಗಿತ್ತು ಅಂದ್ರೆ ಸುಮಾರು ಒಂದು 6,000 ಮಂದಿ ಏನಿದ್ದಾರೆ, ಅದರಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಅದರಲ್ಲಿ ವೋಟರ್ ಐಡಿಗಳಲ್ಲಿ ಭಾಗಿಯಾಗಿದ್ರು, ಮತ್ತೆ ಯಾರು ವೋಟರ್ ಐಡಿಯನ್ನು
ಐಡಿಯನ್ನ ಅಲ್ಲಿ ಹಕ್ಕುದಾರರಾಗಿ ಯಾರಾಗಿದ್ರು ವೋಟರ್ ಐಡಿಯನ್ನು ಪಡ್ಕೊಂಡಿರುವಂತರು ಅವರನ್ನ ಕೆಲವರನ್ನ ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಸಿಐಡಿ ಅಧಿಕಾರಿಗಳು ಕೆಲವರ ವಿಚಾರಣೆ ಮಾಡುವಂತ ಗೊತ್ತಾಗಿದೆ. ಆದ್ರೆ ಇಡೀ ಒಂದು 6,000 ಮಂದಿಯನ್ನು ವಿಚಾರಣೆ ಮಾಡಿದ್ದಾರೆ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾಗಿ ದಾಖಲೆಗಳನ್ನ ನೋಡಬೇಕಾಗಿದೆ, ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಎಸಿಎಂ ಕೋರ್ಟ್ಗೆ ಅವರು ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತದ್ದು. ಆ ಒಂದು ದಾಖಲೆಗಳ ಮೂಲಕವಾಗಿ ನೋಡೋದಾದ್ರೆ ಪ್ರಾಥಮಿಕವಾಗಿ ಇವರು ಆ ಒಂದು ವೋಟರ್ ಐಡಿ ಡಿಲೀಟ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಇವರು ಅದರಲ್ಲಿ ಪಾತ್ರಧಾರಿಗಳು, ಇವರು ಒಳಸಂಚನ ರೂಪಿಸಿ ಈ ರೀತಿ ವೋಟರ್ ಐಡಿಗಳ ಎಲ್ಲ ಒಂದು ಹೆಸರನ್ನ ಅವರೇ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಈ ತರ ಡಿಲೀಟ್ ಮಾಡಿಸಿದ್ದಾರೆ ಅನ್ನೋದು ಆ ಮೂಲಕವಾಗಿ ದೃಢ ಆಗಿದೆ, ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇನ್ನೆಲ್ಲ ಏನೆಲ್ಲ ಬೇರೆ ಬೇರೆ ಅಂಶಗಳ ಉಲ್ಲೇಖ ಆಗಿದೆ. ಅದರಲ್ಲಿ ಚುನಾವಣಾ ಆಯೋಗ ಆಗಿರ್ಬೋದು ಅಥವಾ ಗುತ್ತಿಗೆದಾರ ಆಗಿರ್ಬೋದು, ಅದಲ್ಲದೆ ಅವರ ಮಗ ಏನು ಅದನ್ನು ಹೊರತುಪಡಿಸಿ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಆದ್ರೆ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟದ್ದು ಗೊತ್ತಾಗಿದೆ. ಆದ್ರೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ಮಾಹಿತಿ ಈ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅಲ್ಲಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಅದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈತರ ಹೋರಾಟಕ್ಕೆ ನೆಪಕ್ಕಷ್ಟೇ ಮಣಿಯುತ್ತ ಸರ್ಕಾರ ಅನ್ನುವಂತ ಪ್ರಶ್ನೆ ಇದ್ದಿದೆ. ಕಣ್ಣೆರಿಸುವಂತ ತಂತ್ರ ಮಾಡಿ ಜಿಲ್ಲಾಡಳಿತ ಸೈಲೆಂಟ್ ಆಗ್ಬಿಡ್ತಾ. ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟ ಕೇಳೋರೇ ಇಲ್ವಾ? ಯಾಕೆಂದ್ರೆ ಆ ಸಂದರ್ಭದಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಆ ಪ್ರತಿಭಟನೆಯ ತಣ್ಣಗೆ ಮಾಡಲಿಕ್ಕೆ, ಆ ಪ್ರತಿಭಟನೆಯ ಹತ್ತಿಕ್ಲಿಕ್ಕೆ ಸರ್ಕಾರ ನಾವು ನಿಮ್ ಜೊತೆ ಇದೀವಿ ಅನ್ನುವಂತ ರೀತಿಯಲ್ಲಿ ಮಾತ್ರ ಮೆಸೇಜ್ ಅನ್ನ ಕೊಡ್ತಾ ಖರೀದಿ ಕೇಂದ್ರವನ್ನ ಓಪನ್ ಮಾಡ್ತೀವಿ, ಒಬ್ಬರಿಂದ 5 ಕ್ವಿಂಟಾಲು 10 ಕ್ವಿಂಟಾಲು ಅದಾದ್ಮೇಲೆ 50 ಕ್ವಿಂಟಾಲ್ವರೆಗೂ ಕೂಡ ಆದೇಶ ಬದಲಾಯಿತು. ಆದ್ರೆ ಖರೀದಿ ಕೇಂದ್ರ ಎಲ್ಲಿ ತೆಗೆದ್ರಿ? ಆದೇಶ ಆಗಿ 20 ದಿನ ಕಳೆದ್ರೂ ಕೂಡ ಖರೀದಿ ಕೇಂದ್ರ ಓಪನ್ ಇಲ್ಲ. ಇದೇ ರೈತರ ಆಕ್ರೋಶಕ್ಕೆ ಕಾರಣ ಆಗಿರೋದು. ರೈತರ ಹೋರಾಟಕ್ಕೆ ನೆಪಕ್ಕಷ್ಟೇ ಸರ್ಕಾರ ಮಣಿಯಿತಾ ಅಂತ. ಅಧಿವೇಶನ ಬೇರೆ ಶುರು ಆಗ್ತಾ ಇತ್ತಲ್ಲ, ಇದು ಮತ್ತೆ ಪ್ರತಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೆಪಕ್ಕಷ್ಟೇ ಸ್ಪಂದಿಸಿದ್ರ ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟವನ್ನ ಕೇಳೋರೇ ಇಲ್ವಾ ಅಂತ. ಗದಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೆಗಾರರ ಸಂಕಷ್ಟ, ಮುಂಡರಗಿಯಲ್ಲಿ ಮೆಕ್ಕೆಜೋಳ ಬೆಳೆಗಾರರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 1.44 ಲಕ್ಷ ಹೆಕ್ಟೇರ್ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಗದಗ ಜಿಲ್ಲೆಯಲ್ಲಿ 1.44 ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಪ್ರತಿ ಹೆಕ್ಟೇರ್ಗೆ 30ರಿಂದ 40 ಕ್ವಿಂಟಾಲ್ ಅಂದಾಜು ಇಳುವರಿ ಇರೋದು. ಒಟ್ಟು 45 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದಿದ್ದಾರೆ ರೈತರು. ಬರೀ ಗದಗ ಜಿಲ್ಲೆ ಒಂದರಲ್ಲೇ 45 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳವನ್ನ ಬೆಳೆದಿರುವಂಥದ್ದು. ರೈತರ ಹೆಸರು ನೋಂದಣಿ ಪ್ರಕ್ರಿಯೆಯೇ ಆಗಿಲ್ಲ. ಈಗ ನೋಂದಣಿಗೆ ಸರ್ವರ್ ಸಮಸ್ಯೆಯ ನೆಪವನ್ನ ಹೇಳಲಾಗ್ತಾ ಇದೆ. ಖರೀದಿ ಕೇಂದ್ರವನ್ನ ಕೂಡ ಆರಂಭಿಸಿಲ್ಲ ಜಿಲ್ಲಾಡಳಿತ. ಇದು ಆಕ್ರೋಶಕ್ಕೆ ಗುರಿಯಾಗಿದೆ. ಸರ್ಕಾರದ ಮಾತಿಗೆ ಕಿಮ್ಮತ್ತೇ ಇಲ್ಲ, ಹಂಗಾಗೋಗಿದೆ. ಸರ್ಕಾರದ ಆದೇಶ ಅಥವಾ ರೈತರಿಗೆ ಸ್ಪಂದಿಸ್ತೀವಿ ಅಂತ ಹೇಳಿದಂತ ಹೇಳಿಕೆ ಅವೆಲ್ಲವೂ ಕೂಡ ಟೊಳ್ಳು ಭರವಸೆಗಳಾಗಿದ್ದಾವೆ. ಗದಗ ಜಿಲ್ಲೆ ಮುಂಡರಗಿಯಲ್ಲಿ ರೈತರ ಸಂಕಷ್ಟ ಹೇಗಿದೆ, ಮೆಕ್ಕೆಜೋಳ ಬೆಳೆಗಾರರು ಏನಂತಾರೆ, ನಮ್ಮ ಪ್ರತಿನಿಧಿ ಸಂತೋಷ್ ಕುಂಡೂರ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನಾಯ್ತು ನೋಡ. ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತಹ ರೈತರ ಗೋಳಾಟ ಇಂದಿಗೂ ಸಹ ತಪ್ಪಿಲ್ಲ. ಯಾಕಂದರೆ ಸರ್ಕಾರ ಸಹ ಪ್ರತಿಯೊಬ್ಬ ರೈತನಿಂದ 50 ಕ್ವಿಂಟಲ್ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತೇಳಿ ಆದೇಶವನ್ನು ಮಾಡ್ತು, ನೋಂದಣಿ ಪ್ರಕ್ರಿಯೆಯನ್ನು ಸಹ ಆರಂಭ ಮಾಡ್ತು. ಆದರೆ ಕಳೆದ 2 ದಿನಗಳಿಂದ ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆ ಕೂಡ ಆರಂಭವಾಗಿಲ್ಲ. ಜೊತೆಗೆ ಗದಗ ಜಿಲ್ಲೆಯಲ್ಲೂ ಸಹ ಯಾವುದೇ ರೀತಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಹ ಆರಂಭವಾಗಿಲ್ಲ. ಹೀಗಾಗಿ ರೈತರು ಸಹ ಸಾಕಷ್ಟು ಸಮಸ್ಯೆಗೆ ಸಿಲುಕಿ ಈಗ ರೈತರು ಸಹ APMCಯಲ್ಲಿ ಇರ್ತಕ್ಕಂಥ ದಲ್ಲಾಳಿಗಳಿಗೆ ಈಗ ಮಾರಾಟ ಮಾಡುವಂಥ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂಥದ್ದು. ನಾವು ಸದ್ಯ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿರ್ತಕ್ಕಂಥ APMCಯಲ್ಲಿ ಸಹ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿಯೂ ಸಹ ಮೆಕ್ಕೆಜೋಳ ಬೆಳೆದಂತಹ ರೈತರ ಪರಿಸ್ಥಿತಿ ಇವತ್ತು ಸರ್ಕಾರ ಸಹ ಸರಿಯಾಗಿ ಕೇಳ್ತಾ ಇಲ್ಲ. ಯಾಕಂದರೆ ಸರ್ಕಾರ ಈಗಾಗಲೇ 50 ಕ್ವಿಂಟಲ್ ಪ್ರತಿ ಒಂದು ರೈತನಿಂದ ಖರೀದಿ ಮಾಡಬೇಕಂತೇಳಿ ಆದೇಶವನ್ನು ಮಾಡಿದೆ. ಆದೇಶ ಮಾತ್ರ ಲೆಕ್ಕಪತ್ರದಲ್ಲಿ ಮಾತ್ರ ಈಗ ಆಗಿರುವಂಥದ್ದು. ಯಾವುದೇ ರೀತಿ ನೋಂದಣಿ ಪ್ರಕ್ರಿಯೆ ಸಹ ಆರಂಭವಾಗಿಲ್ಲ. ಹೀಗಾಗಿ ರೈತರು ಕೂಡ ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ರೈತರು ಮಾರುಕಟ್ಟೆಗೆ ಬಂದು ಇವತ್ತು ಮಾರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮಾರುಕಟ್ಟೆಯಲ್ಲಿ ಸಹ 1500ರಿಂದ 1800 ರೂಪಾಯಿಗೆ ಕ್ವಿಂಟಲ್ನಂತೆ ಮಾರಾಟವಾಗ್ತಾ ಇದೆ. ಆದರೆ ಸರ್ಕಾರ ಖರೀದಿ ಕೇಂದ್ರದಲ್ಲಿ ಏನಾದರೂ ತೆರೆದು ಮಾರಾಟವಾಗಿದ್ದರೆ ಸುಮಾರು 2400 ರೂಪಾಯಿವರೆಗೆ ರೈತರಿಗೆ ಸಹ ಒಂದು ಕ್ವಿಂಟಲ್ಗೆ ಬೆಲೆ ಸಿಗ್ತಾ ಇತ್ತು. ಆದರೆ ಈಗ ಯಾವುದೇ ರೀತಿ ಬೆಲೆ ಇಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದದ್ದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈಗ ಸರ್ಕಾರ ಈಗಾಗಲೇ 50 ಕ್ವಿಂಟಲನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿತು, ಖರೀದಿ ಕೇಂದ್ರವನ್ನು ಆರಂಭ ಮಾಡ್ತೀವಿ ಅಂತ ಹೇಳಿತು, ನೋಂದಣಿ ಪ್ರಕ್ರಿಯೆಯನ್ನು ಕೂಡ ಮಾಡ್ತೇನೆ ಅಂತ ಹೇಳಿತು. ಆದರೆ ಯಾವುದೇ ರೀತಿ ರೈತರಿಗೆ ಆ ಒಂದು ಪ್ರಕ್ರಿಯೆಗಳು ಕೂಡ ಆರಂಭವಾಗಲಿಲ್ಲ. 2 ದಿನಗಳ ಮಾತ್ರ ಸೀಮಿತವಾಗಿ ರೈತರಿಂದ ನೋಂದಣಿ ಕಾರ್ಯವನ್ನು ಮಾಡಿದ್ರು. ಆದರೆ ಆರಂಭ ಮಾಡಿದ ಮೇಲೆ ಯಾವುದೇ ರೀತಿ ನೋಂದಣಿ ಸಹ ಆಗಲಿಲ್ಲ, ಖರೀದಿ ಸಹ ಆರಂಭವಾಗಲಿಲ್ಲ. ಇನ್ನು ಜಿಲ್ಲಾಧಿಕಾರಿಗಳಿಗೆ ಕೇಳಿದರೆ ಜಿಲ್ಲಾಧಿಕಾರಿಗಳು ಕೂಡ ಸರಿಯಾದ ರೀತಿಯ ಮಾಹಿತಿಯನ್ನು ನಮಗೆ ಕೊಡ್ತಾ ಇಲ್ಲ ಅನ್ನುವಂಥ ಮಾತನ್ನ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಭಾಗದ ಜನಪ್ರತಿನಿಧಿಗಳು ಕೂಡ ಸಾಕಷ್ಟು ನಿರ್ಲಕ್ಷ್ಯವನ್ನು ತೇರ್ತಾ ಇದ್ದಾರೆ. ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕಾಯಿತು, ಇದುವರೆಗೂ ಕೂಡ ಆರಂಭವಾಗ್ತಾ ಇಲ್ಲ. ಹೀಗೆ ಸಾಕಷ್ಟು ನಾವು ಸಮಸ್ಯೆಯನ್ನು ಎದುರಿಸ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಸರಿಗ
ರೈತರ ಪರಿಸ್ಥಿತಿ ಹೇಗಿದೆ? ಯಾಕಂದ್ರೆ ಸಾಕಷ್ಟು ಹೋರಾಟ ಮಾಡಿ ಈಗಾಗಲೇ ಬೆಂಬಲ ಬೆಲೆಯಲ್ಲಿಯೂ ಕೂಡ 50 ಕ್ವಿಂಟಲ್ ರೈತರಿಂದ ಖರೀದಿ ಮಾಡಬೇಕು ಅಂತೇಳಿ ಸರ್ಕಾರ ಕೂಡ ಆದೇಶವನ್ನು ಮಾಡ್ತು. ಆ ಆದೇಶ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಇಲ್ವಾ? ಆದೇಶಕ್ಕೆ ಎಳ್ಳ ಕಾಳಷ್ಟು ಕಿಮ್ಮತ್ತಿಲ್ಲ ಸರ್. ಆದೇಶ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಫಸ್ಟ್ 5 ಕ್ವಿಂಟಲ್ ಮಾಡಿತ್ತು, ಆಮೇಲೆ 12 ಕ್ವಿಂಟಲ್ ಮಾಡಿತ್ತು. ಬೆಳಗಾವಿ ಅಧಿವೇಶನ ನಡೆಸ್ಬೇಕಾಯ್ತು ಈಗ ಅವರು. ಹಾಗಾಗಿ ರೈತರಿಗೆ ಮುಗಿತುಪ್ಪ ಸಾವಿರದಂಗೆ 50 ಕ್ವಿಂಟಲ್ ಅಂತ ಘೋಷಣೆ ಮಾಡಿಬಿಟ್ರು. ಇವತ್ತಿಗೆ ಒಂದು ಅರ್ಜಿ ಆನ್ಲೈನೇ ತೊಗೊಂಡಿಲ್ಲ ಸರ್. ಮಾರುಕಟ್ಟೆಗೆ ಬಂದರೂ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ಏನಾದ್ರು ದಲ್ಲಾಳಿಗಳ ನಡುವೆ ಅಥವಾ ಸರ್ಕಾರದ ನಡುವೆ ಏನಾದರೂ ಹೊಂದಾಣಿಕೆ ಆಗಿದೆ? ಏನು ಹೇಳ್ತೀರಿ ಸರ್? ಒಳ ಒಪ್ಪಂದ ಅದಾವ್ರಿ ಅವು ದಲ್ಲಾಳಿಗಳಿಗೆ ಮತ್ತು ಅವು ಇಲ್ಲಿ APMC ಅವರಿಗೆ ಅವು ಒಳ ಒಪ್ಪಂದ ಅದಾವು. ಸರ್ಕಾರ ಆ ಟೈಪ್ ಘೋಷಣೆ ಮಾಡತ್ರಿ. ಸರ್ಕಾರ ಏನು ರೀ ಇದು ಬರೀ ಸರ್ಕಾರ ಅನ್ಯಾಯ ಮಾಡೋದ ಇದು ರೈತರಿಗೆ. ಯಾರೊಬ್ಬರು ಧ್ವನಿ ಎತ್ತದ ಅಂತಾರೆ ಅಲ್ಲ ಇವರು. 1 ಕ್ವಿಂಟಲ್ ಇನ್ನೂವರೆಗೆ ಅಲ್ರಿ ಅರ್ಜಿನ ತೊಗೋವಲ್ರಿ, ಲಾಗಿನ್ ತೊಗೋವಲ್ರಿ ಅಂತ ಹೇಳ್ತಾರೆ ಇವರು. ದೊಡ್ಡ ಸಮಸ್ಯೆ ಐತ್ರಿ ಇಲ್ಲೆಲ್ಲ. ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು. ರೈತರು ಬೆಳೆದಂಥ ಇನ್ನು ಸಂಪೂರ್ಣವಾಗಿ ಬೆಳೆದಂಥ ಮೆಕ್ಕೆಜೋಳವನ್ನು ಖರೀದಿ ಮಾಡಬೇಕಂತೇಳಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸಂತೋಷ್ ಕೋಣೂರು, ನ್ಯೂಸ್ 18 ಗದಗ. ಜಿಲ್ಲಾ ಕೇಂದ್ರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿತ್ತು ಈ ಊರು. ದಿನನಿತ್ಯವೂ ಕೂಡ ನೀರಿಗೆ ಪರದಾಡ್ತಾ ಇದ್ರು ಜನ. ನ್ಯೂಸ್ 18 ವರದಿಯನ್ನ ಪ್ರಸಾರ ಮಾಡ್ತು. ನೀರಿನ ಸಮಸ್ಯೆಗೆ ಈಗ ಮುಕ್ತಿ ಸಿಕ್ಕಿದೆ. ಬೀದರ್ ತಾಲೂಕಿನ ಇಸ್ಲಾಂಪುರ ತಾಂಡದ ಪರಿಸ್ಥಿತಿಯನ್ನ ನ್ಯೂಸ್ 18 ನಲ್ಲಿ ಎಳೆಯಾಗಿ ತೋರಿಸಿದ್ವಿ. ಅಲ್ಲಿನ ಜನ ಯಾವ ರೀತಿಯಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ, ಕುಡಿಯುವ ನೀರಿಗೋಸ್ಕರ ಎಷ್ಟೆಲ್ಲ ದೂರ ಹೋಗಬೇಕು, ಸಮಸ್ಯೆಯನ್ನು ಎದುರಿಸಬೇಕು, ನರಕ ಯಾತನೆಯನ್ನ ಪಡ್ತಾ ಇದ್ದಾರೆ ಅಂತ 40 ಕುಟುಂಬಗಳು ಇಸ್ಲಾಂಪುರ ತಾಂಡದಲ್ಲಿ ಇದ್ದಿದ್ದು. 40 ಕುಟುಂಬಗಳು 200ಕ್ಕೂ ಹೆಚ್ಚು ಜನ ವಾಸವನ್ನು ಮಾಡ್ತಾ ಇದ್ರು. ವರ್ಷಗಳಿಂದ ಕೆಟ್ಟು ಕೂತಿದ್ದಂಥ ನೀರಿನ ಮೋಟಾರಲ್ಲಿ ವರ್ಷದ ಮೇಲೆ ಆಗೋಗ್ಬಿಟ್ಟಿದೆ. ನೀರಿನ ಮೋಟ್ರು ಕೆಟ್ಟು ನಿಂತ್ಕೊಂಡು ಅದನ್ನು ಸರಿ ಮಾಡುವಂಥ ಗೋಜಿಗೆ ಹೋಗಿರಲಿಲ್ಲ ಅಧಿಕಾರಿಗಳಾಗಲಿ ಅಲ್ಲಿರುವಂಥ ಜನಪ್ರತಿನಿಧಿಗಳೇ ಆಗಲಿ. ದುರಸ್ತಿ ಮಾಡಿಸದೆ ಅಧಿಕಾರಿಗಳ ಜಾಣ ಕೊಡು ನಮಗೇನಾಗಬೇಕಾಗಿದೆ, ಎಲ್ಲೋ ಹೋಗಿ ತಗೊಂಡ್ಬರ್ತಾರೆ ನೀರನ್ನ ಅಂತ. ನೀರಿಗಾಗಿ ಮಾಂಜ್ರಾ ನದಿಗೆ ಹೋಗುವಂಥ ಪರಿಸ್ಥಿತಿ ಇತ್ತು ಇಸ್ಲಾಂಪುರ ತಾಂಡದ ಜನರ ಸಮಸ್ಯೆ ಬಗ್ಗೆ ನ್ಯೂಸ್ 18 ವಿಸ್ತೃತವಾದಂಥ ವರದಿಯನ್ನು ಪ್ರಸಾರ ಮಾಡಿತು. ಡಿಸೆಂಬರ್ 10ರಂದು ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜನರ ಸಮಸ್ಯೆಗಳನ್ನು ಖುದ್ದು ಆಲಿಸಿರುವಂಥದ್ದು ಅಧಿಕಾರಿಗಳು. ಕೇವಲ 4-5 ದಿನದಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸಮಸ್ಯೆಯನ್ನು ಆಲಿಸಿದ್ದಾರೆ. ಕೆಟ್ಟು ಕೂತಿದ್ದಂಥ ಮೋಟಾರ್ಗೆ ರಿಪೇರಿ ಭಾಗ್ಯ ಸಿಕ್ಕಿದೆ. ಈಗ ಇಸ್ಲಾಂಪುರಕ್ಕೆ ಮತ್ತೆ ಸಿಕ್ಕಿರುವಂಥದ್ದು ನೀರಿನ ಗ್ಯಾರಂಟಿ. ನ್ಯೂಸ್ 18ಗೆ ತಾಂಡದ ನಿವಾಸಿಗಳು ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ನೀವು ತೋರಿಸಿದ ಮೇಲೆ ಬಂದ್ರಲ್ಲ ಅಂತ. ನ್ಯೂಸ್ 18 ವರದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಹೋಗಿ ಆ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದಾರೆ. 4 ದಿನದಲ್ಲೇ ಹೋಗಿ ಅಧಿಕಾರಿಗಳು ಕೆಟ್ಟೋಗಿದ್ವಲ್ಲ ಮೋಟ್ರುಗಳು ಅವನ್ ಸರಿ ಮಾಡುವಂತ ಕೆಲಸ ಮಾಡಿದ್ರು. ನಮ್ ಗಮನಕ್ಕೆ ಬಂದಾಗ ನಾವು ಬರ್ತೀವಿ. ಈಗ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಬಂದಿದ್ದೀವಿ. ಅದು ಮೋಟರ್ ಸ್ವಲ್ಪ ಪ್ರಾಬ್ಲಮ್ ಇತ್ತಂತ ಅದನ್ನು 2 ವರ್ಷದಿಂದ ಏನೋ ಬಂದಿತ್ತಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ 1.5 ತಿಂಗಳಿಂದ PDO ಬಂದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾನು ನೋಡಿದ್ದೀನಿ ನೀರು ಬರ್ತಾ ಇದೆ. ಬಳಸೋದು ಬೋರ್ವೆಲ್ ಚಾಲು ಇದೆ, ನೀರು ಬರ್ತಾ ಇದೆ. ಸೊ ಸ್ವಲ್ಪ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಇದೆ, ಬರ್ತಾ ಇದೆ. ಬಟ್ ಪ್ರೆಷರ್ ಆಗಿ ನೀರು ಬರ್ತಾ ಇಲ್ಲ. ಅವರು ಕೆಳಗಡೆಯಿಂದ ತೆಗ್ ಮಾಡಿ ತಗೋಬೇಕು. ಅದರಿಂದ ಸ್ವಲ್ಪ ನೀರ್ ಮೇಲೆ ಏನು ಸ್ವಲ್ಪ ಆ ಕಡೆ ನಾಲಿಂದ ನೀರು ಮಿಕ್ಸ್ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಈಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಸೊ ಇವತ್ತು ನಾಳೆ ಕ್ಲಿಯರ್ ಮಾಡ್ತಾರೆ. ಸೊ ನನಗೆ ಹೋಗ್ತಿದೆ PDO ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಈಗ ಮತ್ತೆ ಜನರಿಂದ ನಾವು ಫೀಡ್ಬ್ಯಾಕ್ ತಗೋತೀವಿ. ಇದು ಬಗೆಹರಲಿಲ್ಲ ಅಂದ್ರೆ ನಾವು ಯಾವ ಪ್ರಕಾರ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಫೈನಲಿ ಪಾಪ ಅಲ್ಲಿನ ಜನ ನಿಟ್ಟುಸಿರನ್ನ ಬಿಡುವಂತಾಯ್ತು. ನಮ್ಮ ವರದಿ ಪ್ರಸಾರ ಆದ ಬಳಿಕ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ? ಈಗ ನೀರು ಸರಿಯಾಗಿ ಸಿಗ್ತಾ ಇದೆಯಾ ಅಲ್ಲಿನ ಜನಕ್ಕೆ? ಪೃಥ್ವಿರಾಜ್, ಏನು ಈ ಬೀದರ್ ತಾಲೂಕಿನ ಕೇಂದ್ರದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಸ್ಲಾಂಪುರ ತಾಂಡದಲ್ಲಿ ಏನು ಕುಡಿಯುವ ನೀರು ಮತ್ತು ಬಳಸೋಕೆ ನೀರಿನ ಸಮಸ್ಯೆ ಇತ್ತು. ಇನ್ನು ಪಕ್ಕದಲ್ಲೇ ಮಾಂಜ್ರಾ ನದಿ ಹರಿತಾ ಇದ್ರೂ ಕೂಡ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇತ್ತು. ಈ ಬಗ್ಗೆ ಡಿಸೆಂಬರ್ 10ನೇ ನ್ಯೂಸ್ 18 ನಿರಂತರವಾಗಿ ವರದಿ ಮಾಡುತ್ತೆ. ವರದಿ ಬಳಿಕ ಎಚ್ಚೆತ್ತುಕೊಂಡಂತ ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇಸ್ಲಾಂಪುರ ತಾಂಡಕ್ಕೆ ನಿನ್ನೆ ಅಷ್ಟೇ ಭೇಟಿ ನೀಡಿ ಅಲ್ಲಿನ ಗ್ರಾಮಸ್ಥರ ಒಂದು ನೀರಿನ ಸಮಸ್ಯೆಯನ್ನ ಆಲಿಸಿ ಆ ಒಂದು ನೀರಿನ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಏನು ಕಳೆದ ಹಲವು ದಿನ ಮೋಟರ್ ರಿಪೇರಿಯಲ್ಲಿ ಇತ್ತು. ಆ ರಿಪೇರಿಯಲ್ಲಿರ್ತಕ್ಕಂಥ ಮೋಟರ್ ಅನ್ನ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ದುರಸ್ತಿ ಮಾಡಿರುವಂತ ಕಾರ್ಯಕ್ಕೆ ಮುಂದಾಗಿರ್ಲಿಲ್ಲ. ಈ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದ್ರು ಯಾವುದೇ ಪ್ರಯೋಜನವಾಗಿರಲಿಲ್ಲ. ನ್ಯೂಸ್ 18 ಯಾವಾಗ ವರದಿಯನ್ನ ಬಿತ್ತಾರ ಮಾಡುತ್ತೆ, ಅದಾದ ಬಳಿಕ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ನಿನ್ನೆ ತಾಲೂಕ್ ಪಂಚಾಯತಿಯ ಸಹಾಯಕ ನಿರ್ದೇಶಕ ಸಂಜಯ್ ಕುಮಾರ್ ಮತ್ತು PDO
ಪಂಚಾಯತಿ PDO ನಿನ್ನೆ ಗ್ರಾಮಕ್ಕೆ ಭೇಟಿ ನೀಡಿ ಆ ಜನರ ಒಂದು ಸಮಸ್ಯೆಯನ್ನ ಆಲಿಸಿರ್ತಕ್ಕಂಥದ್ದು. ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಆ ಒಂದು ನೀರಿನ ಸಮಸ್ಯೆಯನ್ನ ಸದ್ಯದ ಮಟ್ಟಿಗೆ ಬಗೆಹರಿಸಿರ್ತಕ್ಕಂಥದ್ದು. ಏನು JJM ತಾಂಡ ಏನು ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಎತ್ತರ ಪ್ರದೇಶದಲ್ಲಿ ಇರುವ ಹಿನ್ನೆಲೆಯಲ್ಲಿ ತಾಂಡಾಕ್ಕೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಏನು ಇಸ್ಲಾಂಪುರ್ ಗ್ರಾಮಕ್ಕೆ ಏನು ಅರ್ಧ ಗಂಟೆ ಅಲ್ಲಿ ಬಂದ್ ಮಾಡಿ ಒಂದು ತಾಂಡಾಗೆ ಹೆಚ್ಚಿನ ಸಮರ್ಪಕ ನೀರನ್ನ ಒದಗಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಏನು PDOಗೆ ತಾಲೂಕ್ ಪಂಚಾಯತಿ ಸಹಾಯಕ ನಿರ್ದೇಶಕರು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ಏನು ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ, ನಮಗೆ ಆ ಕುಡಿಯುವ ನೀರಿನ ಸಲುವಾಗಿ ಶುದ್ಧ ಕುಡಿಯುವ ನೀರು ಸಿಗ್ತಾ ನಮಗೆ ಶುದ್ಧ ಕುಡಿಯುವ ನೀರಿನ ಘಟಕನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಅಧಿಕಾರಿಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಉತ್ತಮವಾಗಿ ಸ್ಪಂದಿಸ್ತಕ್ಕಂಥ ಏನು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ನಾನು ಈ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿ ಗಮನಕ್ಕೆ ತಂದು ಶುದ್ಧ ಕುಡಿಯುವ ನೀರು ಪೋಲ್ ಆಗ್ತಾ ಇದ್ದಿದ್ದನ್ನ ನೋಡಿದ್ವಿ. ಅಲ್ಲಿ ಟ್ಯಾಪ್ ಹಾಕಲಾಗಿದೆಯಾ ಅಥವಾ ಜಸ್ಟ್ ಆ ಪೈಪನ್ನ ಹಂಗೆ ಕನೆಕ್ಷನ್ ಕೊಟ್ಬಿಟ್ಟು ಹೋಗಿರುವಂತದ್ದ? ಪೃಥ್ವಿರಾಜ್, ಬಹುತೇಕ ಬೀದರ್ ಜಿಲ್ಲೆಯಾದ್ಯಂತ ಏನು ನಡೆದಿರ್ತಕ್ಕಂಥ ಈ JJM ಕಾಮಗಾರಿ ಏನಿದೆ ಕಳಪೆ ಮಟ್ಟದಿಂದ ಕೂಡಿರ್ತಕ್ಕಂಥದ್ದು. ನೆಲ ಮಟ್ಟದಲ್ಲೇ ಏನು ಆ ಒಂದು ಪೈಪನ್ನ ಅಳವಡಿಕೆ ಮಾಡೋದ್ರಿಂದ ನಿರಂತರವಾಗಿ ನೀರು ಹರಿತಾ ಇದೆ. ಆ ಜನರು ಕೂಡ ಅದನ್ನ ಬಂದ್ ಮಾಡುವಂತ ಪ್ರಯತ್ನ ಮಾಡಬೇಕು. ಅದಕ್ಕೆ ಯಾವುದೇ ಒಂದು ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಈಗ ನೀರು ಬಿಟ್ಟಂತ ಸಂದರ್ಭದಲ್ಲಿ ಕೂಡ ಪೋಲ್ ಆಗ್ತಾ ಇದೆ ನೀರು. ಆದ್ರೆ ಈಗ ಸದ್ಯ ಅಲ್ಲಿ ನೀರೇ ಬರೋದಿಲ್ಲ. ಹೀಗಾಗಿ ಅದಕ್ಕೆ ಟ್ಯಾಪ್ ಹಾಕ್ತಕ್ಕಂಥ ಕೆಲಸವನ್ನು ಅಲ್ಲಿ ಗ್ರಾಮಸ್ಥರು ಮಾಡ್ತಾ ಇಲ್ಲ. ನೀರು ಬಂದ್ರೆ ಅದನ್ನ ಎಲ್ಲೋ ಒಂದ್ ಕಡೆ ನೀರು ವೇಸ್ಟ್ ಆಗ್ಲಾರ್ದಂಗೆ ನೋಡ್ಕೊಳ್ತಾರೆ. ಆದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೀರನ್ನೇ ಒದಗಿಸಲಿಕ್ಕೆ ಆಗದಂತ ಸಂದರ್ಭದಲ್ಲಿ ಅದು ಅದ್ರ ಕಡೆನೂ ನೋಡ್ತಕ್ಕಂಥ ಇದನ್ನ ಗೋಜಿಗೆ ಏನು ಜನರು ಹೋಗಿರ್ಲಿಲ್ಲ. ಈಗ ನೀರು ಏನು ಬರ್ತಾ ಇದೆ, ಏನು ಗ್ರಾಮಸ್ಥರು ನಿನ್ನೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಆ ನೀರು ಏನು ಪ್ರಾರಂಭ ಆಗಿದೆ, ಮೋಟರ್ ಅನ್ನ ದುರಸ್ತಿ ಮಾಡಿದ್ದಾರೆ. ಬೇಜವಾಬ್ದಾರಿ ಅಧಿಕಾರಿಗಳು ನೀರ್ ಪೋಲ್ ಆಗ್ದಂಗೆ ಅಲ್ಲಿನ ಜನನಾದ್ರೂ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಟ್ಯಾಪ್ ಅನ್ನ ಹಾಕೊಳ್ಳಿ. ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.